ಏನು ನವಂಬರ್ ಕ್ರಾಂತಿ ಏನಿಲ್ಲ, ಎಲ್ಲ ಶಾಂತಿಯುತವಾಗೈತೆ. ಎಲ್ಲದು ಕೂಡ ಕ್ರಾಂತಿ ಏನಿಲ್ಲ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ತಂಗಾಳಿ ಬೀಸ್ದಂಗೆ ಆರಾಮಾಗಿ ಶಾಂತಿಯಾಗಿರ್ತದೆ. ಜನ ನಮಗೆ 5 ವರ್ಷ ಮ್ಯಾಂಡೇಟ್ರಿ ಕೊಟ್ಟಿದ್ದಾರೆ. 2023ರಲ್ಲಿ ನಮಗೆ 135 ಸೀಟ್ ಕೊಟ್ಟು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ಮುಗಿಸ್ಕೊಂಡು ನಾವು ಜನರ ಪರವಾಗಿ ಪ್ರೀತಿ ವಿಶ್ವಾಸಕ್ಕೆ ನಮ್ಮ ಸರ್ಕಾರ ಕೆಲಸ ಮಾಡುತ್ತೆ. ಏನಿಲ್ಲ, ಮನೆ ವಿಚಾರ ನಾವೆಲ್ಲ ಪ್ರೀತಿ ಅಭಿಮಾನದಿಂದ ಕುಂತ್ಕೊಂಡು ನಾವೆಲ್ಲ 5 ವರ್ಷ ಕೆಲಸ ಕೊಟ್ಟಿದ್ದಾರೆ, ಅದನ್ನ ಕೆಲಸ ಮಾಡ್ತೇವೆ ನಾವೆಲ್ಲರೂ ಕೂಡ. ಏನಾಗಲ್ಲ, ಅದೆಲ್ಲ ಏನೇನೇನೇನಿಲ್ಲ, ಅದೆಲ್ಲ BJPಗೆ ಸಂಬಂಧಪಟ್ಟದ್ದು. ಕಾಂಗ್ರೆಸ್ ಯಾವಾಗಲೂ ಕೂಡ ನಮ್ಮದು ಸ್ವಾತಂತ್ರ್ಯ ಬಂದಾಗಲಿಂದ ನಾವು ಇವತ್ತಿಗೆ ಕೂಡ ಜನ ಏನು ವಿಶ್ವಾಸ ಇಟ್ಟಿದ್ದಾರೆ, ಆಮೇಲೆ ಭರವಸೆಗಳು ಏನು ಕೊಟ್ಟಿದ್ವಿ ಅದನ್ನ ಈಡೇರಿಸ್ತಾ ಇದ್ವಿ, ನುಡಿದಂತೆ ನಡ್ಕೊಂಡಿದ್ದೀವಿ. ಆ ವಿಶ್ವಾಸ ನಮ್ಮ ಕರ್ನಾಟಕ ಜನತೆಗೆ, ಅದಕ್ಕೆ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾವು ಅವ್ರ ಪ್ರೀತಿ ಅಭಿಮಾನಕ್ಕೆ ತಕ್ಕೊಂಡು ನಾವೆಲ್ಲರೂ ಕೂಡ 5 ವರ್ಷ ಕೆಲಸ ಮಾಡ್ತೇವೆ. ಮತ್ತು 28 ಕೂಡ ನಾವೇ ಬರ್ತೀವಿ. ಮತ್ತೆ ಅವ್ರು ನೋಡ್ಕೊಂತಿರ್ಬೇಕು BJP ಅವರು. ನವಂಬರ್ ಕ್ರಾಂತಿ ಆದರೆ ಮತ್ತೊಂದು ಕಡೆಗೆ ಡಿಸೆಂಬರ್ ಕ್ರಾಂತಿ ಅಂದರೆ ಚನ್ನಗಿರಿ ಶಾಸಕ ಡಿಸೆಂಬರ್ ಕ್ರಾಂತಿ ಆಗುತ್ತೆ, DK ಶಿವಕುಮಾರ್ ಅವರೇ ಸೇಮ್ ಆಗ್ತಾರೆ ಅಂತ ವಿಚಾರ. ನಾವೆಲ್ಲ ಕುಂತ್ಕೊಂತೀವಿ, ಎಲ್ಲ ವಿಚಾರಗಳು ಹೈಕಮಾಂಡ್ ಇದೆ. ಮೊದಲಿಂದ ನಮ್ಮ ಕಾಂಗ್ರೆಸ್ನಲ್ಲಿ ಹಿರಿಯವರು ಎಲ್ಲರೂ ಕೂಡ ನಮಗೆಲ್ಲ ಮಾರ್ಗದರ್ಶನ ಇದ್ದಾರೆ. ನಾವು ಹಿರಿಯರು ನಾವು ಎಲ್ಲರೂ ಸೇರಿ ನಾವು ಚುನಾವಣೆ ಮುಂದ್ಗಡೆ ಏನು ಭರವಸೆಗಳನ್ನ ಕೊಟ್ಟಿರ್ತೀವಿ, ಏನು ಕೊಟ್ಟಿದ್ವಿ ಯಥಾವತ್ತಾಗಿ ಈಡೇರಿಸ್ತೀವಿ, ನುಡಿದಂತೆ ನಡ್ಕೊಂತೀವಿ. ನಾವೆಲ್ಲ ಒಗ್ಗಟ್ಟಾಗಿ ಎಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಾವು ಜನ ಏನು ಕೊಟ್ಟಿದ್ದಾರೆ ಅವ್ರಿಗೆ ಯಾವತ್ತಿಗೂ ಒಂದು ಮುಳ್ಳಾಗ್ದಂಗೆ ನಾವು ಖಂಡಿತವಾಗ್ಲೂ ಕೆಲಸ ಮಾಡ್ತೇವೆ. ಯಾವುದು ನಾವು ಕುಂತ್ಕೊಂಡು ಹೈಕಮಾಂಡ್ ನಾವೆಲ್ಲ ಕುಂತ್ಕೊಂಡು ನಾವೆಲ್ಲದು ಕೂಡ 5 ವರ್ಷ ಕೆಲಸ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ನಾವು ಮಾಡ್ಕೊಂಡು ಹೋಗ್ತೀವಿ. ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ. ಎಲ್ಲ ಕುಂತ್ಕೊಂಡು ನಾವೆಲ್ಲ ಮಾತಾಡ್ತೀವಿ, ಎಲ್ಲ ಕುಂತ್ಕೊಂಡು ನಾವು ಮಾತಾಡ್ತೀವಿ. ನಾವೆಲ್ಲರೂ ಸೇರ್ಕೊಂಡ್ಬಿಟ್ಟು ಇವತ್ತು ನೆಕ್ಸ್ಟ್ ಕೂಡ ಪಕ್ಷ ಕೂಡ ನಾವು ಎಲ್ಲರೂ ಕೂಡ ನಾವು ಪಕ್ಷ ಮತ್ತೆ 2028ಕ್ಕೆ ನಾನು ಹೇಳಿದ್ನಲ್ಲ 28ಕ್ಕೆ ಬರ್ತೀವಿ ಅಂತೇಳಿ, ಅದಕ್ಕೆ ತಕ್ಕಂಗೆ ಇವತ್ತು ಹಿರಿಯರು ಎಲ್ಲರೂ ಕೆಲವೊಂದೆಲ್ಲ ಮಾರ್ಗದರ್ಶನ ಕೊಟ್ಕೊಂಡು ಮತ್ತೆ ಎಲ್ಲರಿಗೂ ಯಾರು ಆಡಳಿತ ಒಂದು ಮಾಡ್ತಕ್ಕಂಥದ್ದು ಪಕ್ಷಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಆ ಥರ ಮಾಡ್ಕೊಂಡು ನಾವೆಲ್ಲ ಒಂದು ತೀರ್ಮಾನ ಮಾಡ್ಕೊತೀವಿ. ಎಲ್ಲದು ಕೂಡ ಏನಪ್ಪ ಊಟಕ್ಕೆ ಹೋಗೋದು ಕುಂದ್ರೋದು ಕೂಡ ನಾವು ಮಾಡಬಾರ್ದು ಅಂದರೆ ಹೆಂಗೆ ಕಣಯ್ಯ ನಿಮ್ಮೆಲ್ಲರೂ ಕೂಡ. ನಾವು ಊಟಕ್ಕೆ ಹೋಗೋದು ಕೂಡ ಅಲ್ಲ. ಈಗ ಏನಾಗುತ್ತೆ, ನಾವೆಲ್ಲದು ಕೂಡ ಮನೆದೀಗ ರಾಜಕೀಯ ಬೇರೆ ಮನೆಯದು ಬೇರೆ. ಮನೆಯದು ಕೆಲವೊಂದೆಲ್ಲ ಕುಂತ್ಕೊಂಡು ವಿಚಾರ ಹಿರಿಯರಿಗೆ ಕರೆಸಿ ಊಟ ಮಾಡೋದು ಕೂಡ ಅದಕ್ಕೂ ಒಂದು ಕಟ್ಟಿದರೆ ನೀವು ಸ್ವಲ್ಪ ಎಲ್ಲನೂ ಪೂರಕವಾಗಿ ನಮ್ಮ ಪರವಾಗಿ ಇರಬೇಕಪ್ಪ. ನೀವು ಕೂಡ ಅಲ್ಲ, ಖಂಡಿತವಾಗ್ಲೂ ನಾವು ಮೊದಲಿಂದ ಹೇಳ್ತಿದ್ವಿ ದೊಡ್ಡ ಸಮಾಜ ಇದೆ, ಮೊದಲು ಕೂಡ 3 ಕೊಟ್ಟಿದ್ದಾರೆ. ಅದನ್ನು ಸಮಾಜದ ಪರವಾಗಿ ಕೊಡಬೇಕು ಅಂತ ಕೇಳ್ಕೊಂತೀವಿ. ಸಾಮಾಜಿಕ ನ್ಯಾಯದಡಿ ಯಾವತ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದಡಿ ಆಡಳಿತ ಮತ್ತು ಪಕ್ಷ ನಿಟ್ಟಿನಲ್ಲಿ ಮಾಡ್ತಾಯಿದ್ರೆ ಇದರಲ್ಲಿ ನಮ್ಮ ಹಿರಿಯರ ಹೈಕಮಾಂಡ್ ಎಲ್ಲ ತೀರ್ಮಾನ ಮಾಡ್ತಾರೆ.